ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಈ ಒಂದು ದಿನ ನಿಮ್ಗೆ ಯಾವ ತರ ಸಂಭ್ರಮವನ್ನು ಉಂಟು ಮಾಡಿದೆ? ಇಡೀ ಅಖಂಡ ಭಾರತವೇ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸುತ್ತಿದೆ ಮೇಡಮ್. ಇಡೀ ಅಖಂಡ ಭಾರತವೇ ಫುಲ್ ರಾಮನನ್ನು ಸ್ವಾಗತಿಸುತ್ತಿದೆ. ಇಡೀ ದೇಶವೇ ಸಂಭ್ರಮಾಚರಣೆಯಿಂದ ಕಾತರದಿಂದ ಕಾಯುತ್ತಿದೆ. ಈ ಒಂದು ರಾಮ ಮಂದಿರ ಪ್ರತಿಷ್ಠಾಪನೆ ಏನಿದೆ ಅಲ್ಲ, ಅದಕ್ಕೆ ಎಲ್ಲರೂ ಸಮಾಜದಲ್ಲಿರುವಂತಹ ಎಲ್ಲಾ ಜನಸಾಮಾನ್ಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಮೇಡಮ್. ಅಖಂಡ ಭಾರತದ ಎಲ್ಲಾ ಹಿಂದೂಗಳು ಖಂಡಿತವಾಗಿ ಸಾಥ್ ಕೊಟ್ಟಿದ್ದಾರೆ. ಈಗ ಅಯೋಧ್ಯೆ ಒಂದು ಪುಟ್ಟ ಗ್ರಾಮವಾಗಿತ್ತು ಅಥವಾ ಪುಟ್ಟ ಹಳ್ಳಿ ಆಗಿತ್ತು ಅಥವಾ ಪುಟ್ಟ ಊರಾಗಿತ್ತು, ಈಗ ಅದು ಅಭಿವೃದ್ಧಿ ಪೂರಕ ಆಗ್ತಾ ಇದೆ, ಅಭಿವೃದ್ಧಿ ಪೂರದಲ್ಲಿ ಹೋಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತ ಮೇಡಮ್. ಅದು ದೊಡ್ಡ ನಗರವಾಗಿ ಮುಂದೆ ಬೆಳೆಯುತ್ತದೆ ಮೇಡಮ್. ಇಡೀ ಭಾರತದಲ್ಲಿ ದೊಡ್ಡ ನಗರವಾಗಿ ಮುಂದೆ ಅದು ಬೆಳೆಯುತ್ತದೆ ಅಯೋಧ್ಯೆಯು. ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದ ನಮ್ಮ ನೆಚ್ಚಿನ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮನ ವಿಗ್ರಹವನ್ನ ಅನುಷ್ಠಾನ ಮಾಡಿಸಿ ತುಂಬಾ ಒಳ್ಳೆಯದನ್ನು ಮಾಡಿದ್ದಾರೆ. ಈಗ ನೀವ್ ಹೇಳಿದ ಪ್ರಕಾರ ಹಲವಾರು ಜನ ಟೀಕೆ ಮಾಡ್ತಾ ಇದ್ದಾರೆ, ಈ ರಾಮ ಮಂದಿರ ಏನು ಅದು ಲೋಕಸಭೆ ಎಲೆಕ್ಷನ್ ಗಿಮಿಕ್ಸ್ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ಹೌದು ಅನ್ಸುತ್ತಾ? ಮೇಡಮ್, ಇದು ನಮ್ಮ ದೇಶ, ಹಿಂದೂಗಳ ದೇಶ. ಆತರ ಟೀಕೆ ಮಾಡೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಮೊದಲು ನಾವೆಲ್ಲ ಒಂದಾಗಿರ್ಬೇಕು. ಇದರಿಂದ ನೋಡಿ ಎಲ್ಲರೂ ರಾಮನನ್ನ ಪೂಜಿಸ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ರಾಮನ್ ಬಿಟ್ರೆ ಬೇರೆ ಏನು ಬರ್ತಾ ಇಲ್ಲ. ಹಾಗಾಗಿ ಮೊದಲು ನಾವು ಹಿಂದೂಗಳು, ಮೊದಲು ನಾವು ಅದನ್ನ ಯೋಚನೆ ಮಾಡ್ಬೇಕು. ಮೊದಲು ನಮ್ಮ ದೇಶ, ನಾವೆಲ್ಲ ನಾವು ಒಟ್ಟಾಗಿರ್ಬೇಕು. ಈಗ ಕಾಶಿಯಲ್ಲಿ ವಿಶ್ವನಾಥ, ಹಾಗೆ ಮಥುರಾದಲ್ಲಿ ಕೃಷ್ಣ, ಇದೇ ತರಹ ಅಯೋಧ್ಯೆಯ ಶ್ರೀರಾಮ ಅಂತ ಹೇಳಿ ಹೆಸರುವಾಸಿ ಆಗುತ್ತಾ? ಮತ್ತೆ ಅದನ್ನ ನೋಡೋಕೆ ಪ್ರೇಕ್ಷಕರು ಅಥವಾ ಪ್ರವಾಸಿಗರು ಬರ್ತಾರ ಅಂತ ಅನ್ಸುತ್ತಾ ಇದೆ? ಯಾವ ಪುಣ್ಯಕ್ಷೇತ್ರನ ಹೆಸರು ಮಾಡಿರಲ್ಲ ಅಷ್ಟು ಈ ಅಯೋಧ್ಯೆ ಮುಂದೆ ಹೆಸರು ಮಾಡುತ್ತೆ. ಇಂಥ ನಗರದ ಹೆಸರು ಈ ಪ್ರಪಂಚದಲ್ಲಿ ಎಲ್ಲೂ ಇರೋದಿಲ್ಲ. ಅಷ್ಟೇ ಹೆಸರನ್ನ ಕೀರ್ತಿಯನ್ನು ಗಳಿಸುತ್ತದೆ ಅಯೋಧ್ಯೆ ಶ್ರೀರಾಮನ ಕ್ಷೇತ್ರವಾಗಿ. ಮೈಸೂರಿನ ಶಿಲ್ಪಿಯೊಬ್ರು ಕೆತ್ತಿರುವಂತಹ ವಿಗ್ರಹ ಈಗ ಪೂಜೆಗೆ ಅರ್ಹ ಅಂತ ಆಗಿದೆ. ನಿಜಕ್ಕೂ ಇದು ಖುಷಿ ತರೋ ವಿಚಾರನ ಒಬ್ರು ಕನ್ನಡಿಗರಾಗಿ? ನಮ್ಮ ಕನ್ನಡದ ಹೆಮ್ಮೆ ಮೇಡಮ್. ಇದು ನಮ್ಮೆಲ್ಲರ ಒಂದು ಸಾಧನೆ. ಇದು ನಮ್ಮ ಕನ್ನಡಿಗರ ಸಾಧನೆ ಇದಾಗಿದೆ. ನಾವು ತುಂಬಾ ಹೆಮ್ಮೆ ಪಡಬೇಕು. ಶ್ರೀರಾಮನ ವಿಗ್ರಹವನ್ನು ಅವ್ರು ಕಿತ್ತಿದ್ದಾರೆ ಅಂದ್ರೆ ಅವರು ಶ್ರೇಷ್ಠವಾದ ವ್ಯಕ್ತಿ. ಪರಮಾತ್ಮನನ್ನ ಅವ್ರು ಸೃಷ್ಟಿಸಿದ್ದಾರೆ ಅಂದ್ರೆ ಅವರ ಜೀವನಕ್ಕೆ ಸಾರ್ಥಕವಾಗಿದೆ. ಈಗ ನೀವ್ ಯಾವಾಗ ಸರ್ ಅಯೋಧ್ಯೆಗೆ ಹೋಗೋದು? ಮೇಡಮ್ ಮುಂದೆ ಖಂಡಿತ ಹೋಗ್ತೀವಿ. ನಾವು ಮತ್ತೆ ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರ ಜೊತೆ ನಾವು ಖಂಡಿತ ಮುಂದೆ ಹೋಗ್ತೀವಿ. ರಾಮ ಭಕ್ತರಿಗೆ ನೀವೇನಾದ್ರೂ ಹೇಳ್ಬೇಕು ಅಂತಂದ್ರೆ ಯಾವ ವರ್ಡ್ ಅನ್ನ ಹೇಳಕ್ ಇಷ್ಟಪಡ್ತೀರಾ? ರಾಮ ಭಕ್ತರಿಗೆ ನಾವೆಲ್ಲ ಹೇಳ್ಬೇಕು ಅಂತಿದ್ರೆ ಮೊದಲು ನಾವು ಹಿಂದೂಗಳಾಗಿ ಇರಬೇಕು, ಒಗ್ಗಟ್ಟಿನಲ್ಲಿ ಇರಬೇಕು, ಒಗ್ಗಟ್ಟಿನಲ್ಲಿ ಜಪ ಮಾಡ್ಬೇಕು. ಮೊದಲು ನಾವು ಹಿಂದೂಗಳು, ಮೊದಲು ನಮ್ಮ ದೇಶ, ಆಮೇಲೆ ಎಲ್ಲ ನಂತರ. ನಾನು ಆ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್.